ಹಾಯ್ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ಶುಕ್ರವಾರದ ವ್ಲಾಗ್. ಇನ್ನು ನಾನು ಕೂಡ ರಜೆ ಹಾಕಿದ್ದೆ, ನನ್ನ ಫ್ರೆಂಡ್ಸ್ ಕೂಡ ಬರ್ತೀನಿ ಅಂತ ಹೇಳಿದರು. ಅವ್ರನ್ನೂ ಅವತ್ತು ಬನ್ನಿ ಅಂತ ಹೇಳಿದೆ, ಬಂದಿದ್ದರು. ಇನ್ನು ನಾವು ಆಫ್ಟರ್ ಒಂದು 7 ಇಯರ್ಸ್ ಆದಮೇಲೆ ಮೀಟ್ ಆಗಿರೋದು. ಇನ್ನು ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಅಂದಮೇಲೆ ನಾನ್ ವೆಜ್ ಮಾಡದೇ ಇರೋಕ್ಕಾಗುತ್ತೆ ಅಂತ ಹೇಳಿ ಚಿಕನ್ನು ಕೂಡ ತರಿಸಿದ್ದೆ. ಬೆಳಗ್ಗೆ ಮಟನ್ ತರ್ಸೋಕ್ಕೆ ಹೇಳಿದ್ದೆ, ನಮ್ಮ ಮನೆಯವರು ಮರ್ತ್ಕೊಬಿಟ್ಟಿದ್ರು ಅಂತ ಹೇಳಿ ಇಲ್ಲೇ ಮದ್ದೂನಲ್ಲೇ ತರಿಸಿದ್ದೆ. ಅದಾದಮೇಲೆ ನಾವೇ ಮಾಡ್ತೀವಿ, ನೀನೇನು ಮಾಡಬೇಡ ಅಂತ ಅಂದ್ಬಿಟ್ಟು ನನ್ನ ಸೈಡ್ಗೆ ಇಟ್ಟಿದ್ರು. ಅವರೇ ಕೂಡ ಎಲ್ಲನೂ ಮಾಡ್ತಾಯಿದ್ರು. ನೋಡಿ ಕೂದಲಿ ಅಡ್ಡಾಕ್ಬಿಟ್ಟೆ ಈ ಕಡೆ ಕ್ಯಾಪ್ಸಿಕಮ್ ಕುಯ್ಕೋ ಒಗ್ಗರಣೆಗೆ. ಕಾಯಿ ಅರ್ಧ ಟೊಮೆಟೊ ಕುಯ್ಕೋ. ಕಾಯಿ ಸಾಕಾದದೆ ಮಸಾಲೆ ನೋಡ್ಕೊ ಚಿಕನ್ಗೆ. ಅವ್ರ ಅಮ್ಮವ್ರಿಗೆಲ್ಲ ಕೊಡ್ಬೇಕಲ್ಲ. ಇನ್ನು ಹಾಗೆ ಮಾತಾಡಿಕೊಂಡು ಅವರೇ ಕೂಡ ಎಲ್ಲನೂ ರೆಡಿ ಮಾಡಿಕೊಟ್ಟಿದ್ರು ಮಸಾಲೆ ಆಡ್ಸೋಕ್ಕೆ ಅಂತ. ಇನ್ನು ಇವಾಗ ನಾನು ಮಸಾಲೆ ರುಬ್ಕೊಡ್ತಾಯಿದ್ದೀನಿ, ಇನ್ನು ಅವರೇ ಮಾಡ್ಕೋತಾರೆ. ಮನೇಲಿ ನಮಗೆ ಅಡುಗೆ ಮಾಡಿ ಮಾಡಿ ಬೋರ್ ಅಂತ ಅನಿಸುತ್ತೆ. ಇನ್ನು ಈಗ ಈ ಥರ ಯಾರಾದರೂ ಬಂದು ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಇವರು ಕೂಡ ಮಾಡಿಕೊಡ್ತಾಯಿದ್ರು, ನನಗಂತೂ ತುಂಬಾ ಖುಷಿ ಆಯಿತು. ಕ್ಯೂರಿಯಾಸಿಟಿ ಇಲ್ಲೇ ಕಳೆ ಔಷಧಿ ತಗೊಳಕ್ ಬಂದಿದ್ದು ಅಂತ ಹಾಗೆ ಮಾತಾಡಿಕೊಂಡು ಅಡುಗೆನೂ ಕೂಡ ರೆಡಿ ಮಾಡ್ತಾಯಿದ್ರು. ಫಸ್ಟು ಗೀ ರೈಸ್ ಮಾಡಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ಗೀ ರೈಸ್ ಬೇಡ, ಬಿರಿಯಾನಿನೇ ಮಾಡಿಬಿಡಿ ಅಂತ ಹೇಳಿದ್ರು. ಇನ್ನು ಇಲ್ಲಿ ನನ್ನ ಫ್ರೆಂಡೇ ಬಿರಿಯಾನಿ ಕೂಡ ಹಾಗೆ ಚಾಪೀಸ್ ಎರಡೂ ಅವಳೇ ರೆಡಿ ಮಾಡ್ತಾಯಿದ್ಲು. ಇನ್ನು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಹೇಳೇ ಏನು ಮಾಡ್ತಿದ್ಯಾ ಅಂತ. ಚಿಕನ್ ಬಿರಿಯಾನಿ. ಇಫ್ ಯು ವಾಂಟ್ ಕಾಂಟ್ಯಾಕ್ಟ್ ಹರ್. ಕಾಲ ಚಿಕ್ಕು ಕಾಕಲೇ ಕಾಲ ಚಿಕ್ಕು ಕಾಕೋ ಮಾಡು, ನಿನ್ ಪಡಗ್ ಮಾಡು, ಏನಿಲ್ಲ ಕಣ್ ಮಾಡು. ಫಸ್ಟ್ ತಿರುಗಿಸ್ಬಿಡ್ಲೆ. ತಿರುಗಿಸಿದ್ದೀನಿ ಅಂದರೆ ಇದು ಓಪನ್ ಮಾಡಿ ಬಟ್ಟೆ ಕೊಡೆ. ಬಟ್ಟೆನೇ ತರಲಿಲ್ಲ ನಾನು, ಅದು ತಿರುಗಿಸ್ಬಿಟ್ಟೆ ಮುಚ್ಚಿದ್ದು ಕಣೆ ಕೊನೆಯಲ್ಲಿ. ಇನ್ನೇನು 2 ಗಂಟೆ ಆಯಿತು ನಾವು ಅಡುಗೆ ಎಲ್ಲ ಮಾಡುವಷ್ಟರಲ್ಲಿ. ಇನ್ನು ಇವಾಗ ಚೆಂದ ಕಾಣ್ತಾ ಇದೆ ಬಿರಿಯಾನಿ ಅಂತಲೂ. ಇನ್ನು ಬಿರಿಯಾನಿ ಚಾಪ್ಸ್ ಅಂತೂ ಒಳ್ಳೆ ಟೇಸ್ಟ್ ಬಂದಿತ್ತು. ಬಿರಿಯಾನಿಗೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಟ್ಟಿದ್ರು, ಹಾಗಾಗಿ ಒಂದು ಸ್ವಲ್ಪ ಅನ್ನ ಅರಳಿಬಿಟ್ಟಿತ್ತು. ಸೊ ಏನಿಲ್ಲ, ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಕ್ಕಾಕು ಅನ್ನನಾರ ಬೆಂದೋಗ್ಬಿಡ್ಲಿ, ಅಮ್ಮ ಫ್ರೆಂಡ್ ಮನೆಗೆ ಹೋಗೋದೆ, ಏನಾರ ಮಾಡಲಿ, ಒಟ್ಟಲ್ಲಿ ಚಿಕನ್ ಇರ್ಬೇಕು ಅದ್ರೊಳಗೆ. ಏನೇನು ಪೀಸ್ ತಿನ್ನಲ್ಲ ಕಣೆ ಪೂಜಾ, ನಿಜವಲ್ಲ ತಿನ್ನಲ್ಲ. ಪೀಸ್ ತಿನ್ನಲ್ಲ ಕಣೆ ಹಾಕೋಲ್ಗೆ. ಸಾಕ್ಬಿಡು, ಬಿಸಿ ಇದೆ ಯಾಕಮ್ಮ, ಬೇಕಾರೆ ಇಲ್ಲಿ ಪೀಸು. ನಂಗೆ ಬರೀದಾಕೆ, ನಂಗೆ ಅದೇ ಇಷ್ಟ ಬಿಡು. ಇನ್ನೇನಾಗುತ್ತೆ
ತಿಂತಾವ್ ನಾಳೆ ಚೆನ್ನಾಗಿರ್ತದೆ ನೋಡು. ಅದ್ರ ಮೇಲೆ ಮಾಡ್ಕೊ ಇರೋ ನಾನು ಬರೀ ಗ್ರೇವಿ ಹಾಕೊಬಿಡ್ತೀನಿ. ಯಾಕೆ ಇದ್ರಲ್ಲಿ ತಿನ್ನಲ್ಲ, ಯಾಕೆ ನಾನು ಅದೇ ತಿಂತೀನಿ. ನೀನು ಗ್ರೇವಿ ಹಾಕೋತೀಯ? ನೀನು ತಿನ್ನಲ್ಲ ಕಲೆ ಚಿಕನ್ನ, ಅದುವೇ ಇದರಲ್ಲಿ ಹೆಂಗಿರು ಉಡ್ತದೆ ತಿಂತೀನಿ. ಇಲ್ಲ ನಾನು ಯಾವಾಗಲೂ ತಿನ್ನಲ್ಲ. ತಿನ್ನಲೆ ಒಂದು ಹಾಕು. ಹಾಗೆ ಎಲ್ಲ ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ನಾನು ಆವತ್ತಿನ ದಿನ ಅಂತೂ ನನಗೆ ತುಂಬಾ ಖುಷಿ ಆಯಿತು. ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕಿತ್ತು, ಡೈಲಿ ಕೆಲಸಕ್ಕೆ ಹೋಗೋದೇ ಇದ್ದಿದ್ದು. ಅವತ್ತೊಂದು ದಿವಸ ಮನೇಲಿ ಇರೋಣ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ವಿ. ಇನ್ನು ಅದಾದಮೇಲೆ ಇವನಂತೂ ಸಖತ್ತು ಒಂದು ಸ್ವಲ್ಪ ಕ್ಯಾಮ್ರಾ ತೋರಿಸ್ಬಿಟ್ರೆ ಸಾಕು ಚೆನ್ನಾಗಿ ನಗ್ತಾ ಇದ್ದ. ಅದು ಸೌತೆಕಾಯಿ ಯಾವಾಗ ಬಂದು ಸ್ನಾನ ಮಾಡ್ಕೊಂಡು ಏಕೆ ಅವನೇ ಬಂದನು. ಫ್ರೆಂಡ್ ಇನ್ನೊಬ್ಳು ಅವಳು ಕೂಡ ಹೊರಡ್ತೀನಿ ಅಂತ ಹೇಳಿದ್ಲು. ಇನ್ನು ಅವಳನ್ನ ಅಷ್ಟು ದೂರ ಬಿಟ್ಬಿಟ್ಟು ಬಂದೆ. ಇಲ್ಲಿ ಸ್ವಲ್ಪ ಡೆಲ್ಲಿ ಬಜಾರ್ ಅಂತ ಹಾಕಿದ್ರು ಮದ್ದೂರಲ್ಲಿ. ಸೊ ಒಂದ್ಸಲಿ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಏನು ಐಟಮ್ ತೊಗೊಂಡ್ರು 180 ಅಂತ ಏನೋ ಫಿಕ್ಸ್ ಮಾಡಿಬಿಟ್ಟಿದ್ರು. ಸೊ ಆಮೇಲೆ ಒಂದೊಂದು ಸ್ವಲ್ಪ ಎಲ್ಲ ಹಳೇದಾದಂಗಿತ್ತು. ಸೊ ಯಾಕೋ ಯಾವುದೂ ಇಷ್ಟ ಆಗಿಲ್ಲ. ಒಂದು ಐಟಮ್ ಕೇಳಿದ್ರೆ 150 200 ಹೇಳ್ತಾರೆ. ಇನ್ನು ನಮಗೆ ಮೀಶೋದಲ್ಲೇ ಪರವಾಗಿಲ್ಲ ಅಂತ ಹೇಳ್ಬೋದು. ಸುಮ್ಮನೆ ಅದನ್ನು ಕೂಡ ವಿಸಿಟ್ ಮಾಡಿಕೊಂಡು ನೋಡ್ತಾ ಇದ್ದೀವಿ. ತಗಲಿ ನಾವೆಲ್ಲ ರಿಸ್ಟ್ರಿಕ್ಷನ್ ಮಾಡಿಲ್ಲ. ನೈಟ್ ನನ್ನ ತಂಗಿನೂ ಕೂಡ ಊಟಕ್ಕೆ ಕರೆದಿದ್ವಿ. ಅವಳನ್ನ ಮಧ್ಯಾಹ್ನನೇ ಬಾ ಅಂತ ಹೇಳಿದ್ದೆ, ಅವಳು ಬರಲ್ಲ ಅಂತ ಹೇಳಿದ್ಲು. ಅದಕ್ಕೆ ಇವಾಗ ರಾತ್ರಿ ಬಂದು ಊಟ ಮಾಡ್ತಾ ಇದ್ದಾಳೆ. ಇನ್ನು ಬೆಳಗ್ಗೆಯಿಂದಂತೂ ಒಂಥರ ಚೆನ್ನಾಗಿತ್ತು. ಇವಾಗ ಒಂಥರ ಮನೆಯೆಲ್ಲ ಬಿಕ್ಕು ಬಿಕ್ಕು ಅನಿಸ್ತೈತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅವರು ಅವ್ರ ಮನೆಗೆ ಹೋಗ್ಬೇಕಲ್ವ. ಇನ್ನು ಈ ವಿಡಿಯೋನ ಹೀಗೆ ವಿಡಿಯೋ ಹಾಕಿ ಬಿಟ್ಟಿದ್ದೀನಿ. ಸೊ ಏನು ಅಂದ್ಕೋಬೇಡಿ, ಏನು ವಾಯ್ಸ್ ಓವರ್ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಇನ್ನು ಅವಳು ವಿಡಿಯೋ ಆ ಥರ ಎಲ್ಲ ಏನೂ ಇಷ್ಟಪಡಲ್ಲ. ಅದಕ್ಕೆ ಅವಳು ತಲೆನೇ ಎತ್ತುತ್ತಾ ಇರಲಿಲ್ಲ ಊಟ ಮಾಡುವಾಗ. ಇನ್ನು ಅವಳು ಊಟ ಮಾಡುವಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ನಿಮ್ಮ ಫ್ರೆಂಡ್ಸ್ದೆಲ್ಲ ದರ್ಬಾರ್ ಆಯ್ತಾ ಸೇರಿಕೊಂಡು ಅಂದ್ಬಿಟ್ಟು ನಾನು ಕೂಡ ರೇಗಿಸ್ತಾಯಿದ್ರು. ಇನ್ನು ಫಿಶ್ಗೆ ಫುಡ್ ಹಾಕಿಲ್ಲ ಅಂತ ಬೈತಾಯಿದ್ರು. ಅದೇನೋ ನಾನು ಫಿಶ್ನ ತಂದೆ, ಬಟ್ ಅದಕ್ಕೆ ಫುಡ್ ಹಾಕಬೇಕು ಅಂತಲೇ ನೆನಪು ಬರಲ್ಲ ನನಗೆ ಡೈಲಿ. ಇನ್ನು ಅವರೇ ಬಂದು ಬೆಳಿಗ್ಗೆ ಸಂಜೆ ಫುಡ್ ಅವರೇ ಹಾಕೋದು. ಇನ್ನು ನಮ್ಮ ಪಾಪುದು ಟ್ರೈನ್ ಕೂಡ ಇತ್ತಲ್ವ, ಅದರಲ್ಲಿ ಆಟ ಆಡ್ತಾಯಿದ್ರು. ನಾನು ಕೂಡ ಬಿಡ್ತೀನಿ ಅಂತ. ಸೊ ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.